ಈ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್. ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಭೇಟಿ ಆಗ್ಲಿಕ್ಕೆ ವಿಜಯಲಕ್ಷ್ಮಿ ಇದೀಗ ಆಗಮಿಸಿದ್ದಾರೆ. ಇವತ್ತು ಬೆಳಗ್ಗೆ 9 ಗಂಟೆಗೇನೆ ಸುದ್ದಿ ಪ್ರಸಾರ ಮಾಡಿದ್ವಿ. ಇವತ್ತು ಪತಿಯನ್ನ ಕಾಣಲಿಕ್ಕೆ ವಿಜಯಲಕ್ಷ್ಮಿ ಬರೋ ಸಾಧ್ಯತೆ ಇದೆ ಅಂತ. ಆದರೆ ಜೈಲಿಗೆ ಮೇಲಾಧಿಕಾರಿಗಳು ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಗಳನ್ನ ಪರಿವೀಕ್ಷಣೆ ಮಾಡಿ ನಂತರದಲ್ಲಿ ಅವಕಾಶ ಕೊಡಲಾಗುತ್ತೆ ಅನ್ನೋ ಸುದ್ದಿ ಇತ್ತು. ಇದೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪತಿಗೋಸ್ಕರ ಒಂದಷ್ಟು ತಿಂಡಿ ತಿನಿಸನ್ನೆಲ್ಲ ತಂದಿರೋ ಹಂಗೆ ಕಾಣ್ತಾ ಇದೆ ವಿಜಯಲಕ್ಷ್ಮಿ ಅವರು. ಬಟ್ ಎಲ್ಲವನ್ನ ಪರಿಶೀಲಿಸಿ ನಂತರದಲ್ಲಿ ಒಳಗೆ ಬಿಡ್ತಾ ಇದ್ದಾರೆ. ಅದು ಪ್ರಸಾದಾನ ಅಥವಾ ಸ್ವೀಟಾ ಗೊತ್ತಿಲ್ಲ, ಒಟ್ನಲ್ಲಿ ತಿಂಡಿ ಪದಾರ್ಥ. ಹಾಗೆ ಒಂದಷ್ಟು ಬಟ್ಟೆ ಬರೆ ಕೂಡ ಇರೋ ಹಂಗೆ ಕಾಣ್ತಾ ಇದೆ. ಮಾರ್ಕ್ಸ್ ಅಂಡ್ ಸ್ಪೆನ್ಸರ್ ಬ್ರ್ಯಾಂಡೆಡ್ ಬಟ್ಟೆ ಇದ್ರೂ ಇರಬಹುದು ಒಳಗೆ. ವಿಜಯಲಕ್ಷ್ಮಿ ಅವರು ಇದೀಗ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಬಂದಿದ್ದಾರೆ ದರ್ಶನ್ ಭೇಟಿಗಾಗಿ. 2 ಬ್ಯಾಗ್, 1 ಕವರ್, ಹಾಗೆ 1 ಡಬ್ಬಿ ಬಟ್ಟೆಗಳು, ತಿಂಡಿ ಪದಾರ್ಥ ಎಲ್ಲವನ್ನ ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಇಂಥ ವ್ಯವಸ್ಥೆ ಕೂಡ ಇರಲಿಲ್ಲ, ಅಂದ್ರೆ ಟ್ರಾನ್ಸ್ಪರೆನ್ಸಿ ಅನ್ನೋದಲ್ಲಿ ಇರಲಿಲ್ಲ ಅಂತ. ಮಾಧ್ಯಮಗಳನ್ನ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸ್ಬಿಟ್ಟಿದ್ರು. ಹಾಗಾಗಿ ನಡೀತಿತ್ತ ರಾಜಾತಿಥ್ಯ ಗೊತ್ತಿಲ್ಲ. ಆದರೆ ಇವತ್ತು ಬಳ್ಳಾರಿಯ ಕಾರಾಗೃಹದಲ್ಲಿ ಓಪನ್ ಆಗಿ ಜೈಲಿನ ಆ ಗೇಟ್ನ ಒಳಭಾಗದಲ್ಲೇನೆ ವಿಜಯಲಕ್ಷ್ಮಿ ಅವರು ತಂದಿರುವ ಒಂದೊಂದು ಬ್ಯಾಗನ್ನ ಕೂಡ ಓಪನ್ ಮಾಡಿ ಎಲ್ಲವನ್ನ ಕೂಡ ತಪಾಸಣೆಗೆ ಒಳಪಡಿಸಿದ್ದಾರೆ ಅಲ್ಲಿನ ಸಿಬ್ಬಂದಿ. ಒಂದೊಂದು ಬಟ್ಟೆನೂ ಓಪನ್ ಮಾಡಿ ನೋಡ್ತಿದ್ದಾರೆ, ಒಳಗಿನ್ನೇನಾದ್ರೂ ಇಟ್ಟಿರಬಹುದಾ ಅಂತ ಹೇಳಿ. ಇದು ಸಾಮಾನ್ಯವಾಗಿ ಬೇರೆ ಯಾವುದೇ ಖೈದಿಯನ್ನ ಭೇಟಿ ಆಗ್ಲಿಕ್ಕೆ ಅವ್ರ ಮನೆಯವರು ಬಂದ ಸಂದರ್ಭದಲ್ಲೂ ಕೂಡ ಆಗೋ ಪ್ರೊಸೀಜರ್ ಇದೇನೆ. ನೋಡಿ, ಹೊಸ ಬಟ್ಟೆಗಳು ಒಂದ್ ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆ ಟ್ಯಾಗ್ ಕೂಡ ರಿಮೂವ್ ಮಾಡ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿ. ಮತ್ತೊಂದು ಕಡೆ ದೃಶ್ಯದಲ್ಲಿ ವಿಜಯಲಕ್ಷ್ಮಿ ಅವರು ಹೋಗ್ತಾ ಇರೋ ದೃಶ್ಯ. ಜೈಲಿನ ಒಳಗೆ ಹೋದ ತಕ್ಷಣ ಅವ್ರ ಕೈಯಲ್ಲಿದ್ದ ಬ್ಯಾಗ್ಗಳೆಲ್ಲವನ್ನ ಕೂಡ ಇಸ್ಕೊಂಡಿದ್ದಾರೆ ಅಲ್ಲಿನ ಸಿಬ್ಬಂದಿ. ಇಸ್ಕೊಂಡು ಒಂದೊಂದೇ ಬ್ಯಾಗನ್ನು ಓಪನ್ ಮಾಡಿ ತಂದಿರೋ ಅಷ್ಟೂ ವಸ್ತುಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ಒಂದಷ್ಟು ಹೊಸ ಬಟ್ಟೆ ತಂದಿದ್ದಾರೆ ದರ್ಶನ್ಗೋಸ್ಕರ ಅನ್ಸುತ್ತೆ. ಆ ಬಟ್ಟೆಯಲ್ಲಿದ್ದ ಟ್ಯಾಗ್ ಅನ್ನ ಕೂಡ ರಿಮೂವ್ ಮಾಡಿ ಒಂದೊಂದೇ ಬಟ್ಟೆಯನ್ನ ಓಪನ್ ಮಾಡಿ ಕೊಡವಿ ಅದರಲ್ಲಿ ಏನಾದರೂ ಬೇರೆ ವಸ್ತುಗಳು ಪದಾರ್ಥಗಳು ಇದೆಯಾ ಅನ್ನೋದನ್ನ ಪರಿಶೀಲನೆ ಮಾಡಿ ನಂತರದಲ್ಲಿ ಒಳಗೆ ಬಿಡೋ ಪ್ರಕ್ರಿಯೆ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಾಧ್ಯ ಆದ್ರೆ ಆ ಬ್ಯಾಗ್ ಅನ್ನು ಪರಿಶೀಲಿಸ್ತಾ ಇರೋದ್ರನ್ನ ಫುಲ್ ವಿಂಡೋದಲ್ಲಿ ತಗೊಳ್ಳಿ. ಪೂರ್ತಿ ಯಾವ ರೀತಿಯಾಗಿ ತಪಾಸಣೆ ನಡೆಸಲಾಗ್ತಾ ಇದೆ ಅಂತ ಹೇಳಿ ನೋಡಿ. ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ಬ್ಯಾಗ್ ಅಲ್ಲಿರೋ ಒಂದೊಂದು ಬಟ್ಟೆಯನ್ನು ಕೂಡ ಓಪನ್ ಮಾಡಿ, ಫೋಲ್ಡೆಡ್ ಬಟ್ಟೆಯನ್ನು ಓಪನ್ ಮಾಡಿ, ಹಾಗೆ ಒಂದಷ್ಟು ಡಿಸ್ಪೆನ್ಸರಿಗಳನ್ನ ತಂದಿರ್ಬೋದು, ಸೋಪು, ಶಾಂಪು ಎಕ್ಸೆಟ್ರಾ. ಅದನ್ನ ಕೂಡ ಅಲ್ಲಿರುವ ಒಬ್ಬ ಪೊಲೀಸ್ ಸಿಬ್ಬಂದಿ ಅದರೊಳಗಿರೋ ಲಿಕ್ವಿಡ್ ಅನ್ನ ಕೂಡ ಕೈಯಲ್ಲಿ ಹಾಕೊಂಡು ಟೆಸ್ಟ್ ಮಾಡ್ತಿದ್ದಾರೆ ಏನದು ಅಂತ ಹೇಳಿ. ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆದ ನಂತರ ವಿಜಯಲಕ್ಷ್ಮಿ ಅವರು ಫಸ್ಟ್ ಟೈಮ್ ವಿಸಿಟ್. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಇಷ್ಟೆಲ್ಲ ತಗೊಂಡು ಹೋಗೋ ಅವಶ್ಯಕತೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಮಾಧ್ಯಮಗಳಿಗೆ ಸಿಕ್ಕ ಫೋಟೋ ಪ್ರಕಾರ ಜೈಲ್ ಒಳಗಡೆನೆ ಎಲ್ಲ ವ್ಯವಸ್ಥೆ ಆಗ್ತಿತ್ತು ಅಂತಿತ್ತು. ಈಗ ಹೊರಗಿನಿಂದಲೇ ಎಲ್ಲವನ್ನ ತೆಗೆದುಕೊಂಡು ಹೋಗಿ ಕೊಡೋ ಸಂದರ್ಭ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೀಡ್ತಾ ಹೋಗ್ತಾರೆ. ರೇಣುಕಾರಾಧ್ಯ, ನಾನು ಹೇಳ್ತಾ ಇದ್ದೆ ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿಯಾದ ಸೀನ್ ಕಾಣೋಕೆ ಸಿಗ್ಲಿಲ್ಲ. ಅದೇನು ಅಧಿಕಾರಿಗಳು ಪರಿಶೀಲನೆ ಮಾಡ್ತಿರ್ಲಿಲ್ವಾ ಗೊತ್ತೂ ಆಗ್ತಿರ್ಲಿಲ್ಲ ಮಾಧ್ಯಮಗಳಿಗೆ. ಆದರೆ ಈಗ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ತಂದಿರೋ ಒಂದೊಂದು ವಸ್ತುವನ್ನ ಕೂಡ ಕೂಲಂಕುಷವಾಗಿ ತಪಾಸಣೆ ಮಾಡ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ಸ್ಮಿತಾ, ಈಗೇನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ಅಟ್ ಪ್ರೆಸೆಂಟ್ ನಡೀತಾ ಇರತಕ್ಕಂತ ಘಟನೆ ಇದು. ಇದೀಗ ತಾನೇ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಿರತಕ್ಕಂಥದ್ದು. ಅಂದ್ರೆ ಬೆಳಗ್ಗೆ 10:30ಕ್ಕೆ ಅವರಿಗೆ ಅವಕಾಶವನ್ನ ನೀಡಲಾಗಿತ್ತು. ಆದ್ರೆ ಇವತ್ತು ಸೆಂಟ್ರಲ್ ಜೈಲಿನಲ್ಲಿ DIG ಅಂದ್ರೆ ಉತ್ತರ ಜೈಲು ವಿಭಾಗದ ಉತ್ತರ ವಲಯದ DIG ಅವರು ಶೇಷ ಅವರು ಬಂದಿದ್ರು. ಹೀಗಾಗಿ ಸೆಂಟ್ರಲ್ ಜೈಲಿನಲ್ಲಿ ಪರಿಶೀಲನೆ ಇತ್ತು. ಅಂದ್ರೆ ದರ್ಶನ್ ಅವರಿಗೆ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಪರಿಶೀಲನೆ ಮಾಡಿದ್ರು. ಹೀಗಾಗಿ ವಿಜಯಲಕ್ಷ್ಮಿ ಅವರಿಗೆ ಬೆಳಗ್ಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಈಗ ಕೆಲವೇ ಕ್ಷಣಗಳ ಹಿಂದೆ ಏನು ವಿಜಯಲಕ್ಷ್ಮಿ ಮತ್ತೆ ದರ್ಶನ್ ಅವರ ಪರವಾದ ವಕೀಲರು ಬಂದು ಪರ್ಮಿಷನ್ ಅನ್ನ ಪಡೆದು ಇದೀಗ ತಾನೇ ವಿಜಯಲಕ್ಷ್ಮಿ ಅವರು ಕಾರ್ನಲ್ಲಿ ಬಂದಿರತಕ್ಕಂಥದ್ದು. ವಿಜಯಲಕ್ಷ್ಮಿ ಜೊತೆ ಅವರ ವಕೀಲರು ಬಂದಿದ್ದಾರೆ, ಜೊತೆಗೆ ಅವರ 2 ಸ್ನೇಹಿತರು ಬಂದಿದ್ದಾರೆ. ಆದ್ರೆ ವಿಜಯಲಕ್ಷ್ಮಿ ಅವರ ವಕೀಲರು ಹಾಗೂ ವಿಜಯಲಕ್ಷ್ಮಿ ಅವರನ್ನ ನೀವು ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಿಜಯಲಕ್ಷ್ಮಿ ಅವರು ತಂದಿದ್ದ ಅಷ್ಟು ಬ್ಯಾಗ್ಗಳ ಪರಿಶೀಲನೆ ಆಗಿದೆ. ಇದೀಗ ವಿಜಯಲಕ್ಷ್ಮಿ ಅವರು ಬಳ್ಳಾರಿಯ ಕಾರಾಗೃಹದ ಒಳಗೆ ಹೋಗ್ತಾ ಇರುವ ದೃಶ್ಯ. 2 ಕಪ್ಪು ಬಣ್ಣದ ಬ್ಯಾಗ್, ಮತ್ತೊಂದು ಪೇಪರ್ ಬ್ಯಾಗ್, ಅದರ ಜೊತೆಯಲ್ಲಿ ಒಂದು ಡಬ್ಬಿ. ಆ ಡಬ್ಬಿಯಲ್ಲಿ ತಿಂಡಿ ಪದಾರ್ಥ
ಎಲ್ಲವನ್ನ ಕೂಡ ಒಂದೊಂದೇ ವಸ್ತುವನ್ನ ತೆಗೆದು ಪರಿಶೀಲನೆ ಮಾಡಿ ನಂತರದಲ್ಲಿ ಒಳಗೆ ಬಿಟ್ಟಿದ್ದಾರೆ ಅಧಿಕಾರಿಗಳು. ಅದರ ನೇರ ಪ್ರಸಾರದ ದೃಶ್ಯವನ್ನ ನೀವು ಗಮನಿಸಿದ್ರಿ. ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ರು. ರೇಣುಕಾರಾಧ್ಯ ಹೇಳ್ತಾ ಇದ್ರಿ ಹೆಂಗೆ ತಪಾಸಣೆ ಮಾಡಲಾಯಿತು ಒಂದೊಂದೇ ವಸ್ತುವದ್ದು ಅಂತ ಹೇಳಿ, ಕಂಟಿನ್ಯೂ ಮಾಡಿ. ಖಂಡಿತ ಸ್ಮಿತಾ, ಈಗ 2 ಬ್ಯಾಗ್ಗಳಲ್ಲಿ ಒಟ್ಟಾರೆಯಾಗಿ 3 ಬ್ಯಾಗ್ಗಳು ಇರ್ತಕ್ಕಂಥದ್ದು. ಅದರಲ್ಲಿ ರೈಟ್, ದರ್ಶನ್ಗಾಗಿ ಹೊಸ ಟೀ ಶರ್ಟ್ ತಂದಿದ್ದಾರಂತೆ. ಜೈಲು ಸಿಬ್ಬಂದಿ ತಪಾಸಣೆ ವೇಳೆ ದಾಖಲೆ ತಪಾಸಣೆ ನಡೆಸಿ ಆಮೇಲೆ ಒಳಗೆ ಬಿಟ್ಟಿದ್ದಾರೆ ಸಿಬ್ಬಂದಿ. ನೀವು ಅದನ್ನ ದೃಶ್ಯದಲ್ಲೂ ಕೂಡ ಗಮನಿಸಿದ್ರಿ. ಆ ಟೀ ಶರ್ಟ್ ಹಾಕಿದ ಟ್ಯಾಗ್ ಕೂಡ ರಿಮೂವ್ ಆಗಿರಲಿಲ್ಲ. ಅದನ್ನ ಅಲ್ಲಿನ ಸಿಬ್ಬಂದಿನೇ ರಿಮೂವ್ ಮಾಡಿದ್ರು. ಹೊಸ ಟೀ ಶರ್ಟ್ಗಳನ್ನು ತಂದಿದ್ದಾರೆ. ಬ್ರ್ಯಾಂಡೆಡ್ ಟೀ ಶರ್ಟ್ ಇರ್ಬೋದು, ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅಂತಲ್ಲ. ಹಿಂಗೆ ತಪಾಸಣೆಗೆ ಒಳಪಟ್ಟ ನಂತರದಲ್ಲಿ ಹಾಕಿದ್ರೆ ಅದು ರೂಲ್ಸ್ ಫಾಲೋ ಮಾಡ್ದಂಗೆ. ಆದರೆ ಈ ವಿಲ್ಸನ್ ಗಾರ್ಡನ್ ನಾಗನ್ ಪಕ್ಕದಲ್ಲಿ ಕುತ್ಕೊಂಡೇನು ಬ್ರ್ಯಾಂಡೆಡ್ ಟೀ ಶರ್ಟ್ ಹಾಕೊಂಡು ಕೂತಿದ್ರು. ನಮಗೆ ಲಭ್ಯವಾಗಿರುವ ಮಾಹಿತಿ ಅದನ್ನು ವಿಲ್ಸನ್ ಗಾರ್ಡನ್ ನಾಗನೇ ತರಿಸಿದ್ದ ಅನ್ನೋದು. ಎನಿವೆ, ಈಗ ವಿಜಯಲಕ್ಷ್ಮಿ ಅವರು ತಂದಿದ್ದ ಅಷ್ಟು ವಸ್ತುಗಳನ್ನು ತಪಾಸಣೆ ನಡೆಸಿ ಒಳಗೆ ಬಿಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಮತ್ತೊಮ್ಮೆ ದೂರವಾಣಿ ಸಂಪರ್ಕದಲ್ಲಿ. ರೇಣುಕಾರಾಧ್ಯ, ಕಂಟಿನ್ಯೂ ಮಾಡಿ. ಸ್ಮಿತಾ, ನೀವು ಸ್ಪಷ್ಟವಾಗಿ ಅಲ್ಲಿ ನೋಡಬಹುದು. ಈಗ ವಿಜಯಲಕ್ಷ್ಮಿ ಅವರು ಒಳಗಡೆ ಹೋಗ್ತಾ ಇದ್ದಾರೆ. ಅವರ ಕೈನಲ್ಲಿ ಏನು 2 ಬ್ಯಾಗ್ಗಳಿವೆ, ಇನ್ನೊಂದು ಕಡೆಗೆ ಕವರ್ ಇರತಕ್ಕಂಥದ್ದು. ಅಂದ್ರೆ 2 ಬ್ಯಾಗ್ಗಳಲ್ಲಿ ದರ್ಶನ್ ಅವರಿಗೆ ಬೇಕಾದ ಬಟ್ಟೆಗಳು ಮತ್ತೆ ಇತರ ಸಾಮಗ್ರಿಗಳನ್ನ ತಂದಿದ್ದಾರೆ. ಇನ್ನೊಂದು ಬ್ಯಾಗ್ ನಲ್ಲಿ ಇದೀಗ ಜೈಲಿನ ಸಿಬ್ಬಂದಿ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ. ಅದರಲ್ಲಿ ಕೆಲವೊಂದಿಷ್ಟು ತಿಂಡಿಗಳನ್ನ ತಂದಿದ್ದಾರೆ. ಅದು ಪ್ರಮುಖವಾಗಿ ಡ್ರೈ ಫ್ರೂಟ್ಸ್ ಗಳನ್ನ, ಅಂದ್ರೆ ಖರ್ಜೂರ ಆಗಿರ್ಬೋದು, ಗೋಡಂಬಿ, ದ್ರಾಕ್ಷಿ, ಇವೆಲ್ಲವೂ ಕೂಡ ನಮಗೆ ಸ್ಪಷ್ಟವಾಗಿ ಹತ್ತಿರದಿಂದ ಕಾಣ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಬಳ್ಳಾರಿ ಜೈಲಿನ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಗೇಟ್ ಅನ್ನ ಕ್ಲೋಸ್ ಮಾಡಿದ್ರು ಕೂಡ ಅದರಲ್ಲಿ ಒಂದು ಸಣ್ಣ ಸಣ್ಣ ಭಾಗಗಳು ಓಪನ್ ಆಗಿವೆ. ಅದರಲ್ಲಿ ನಮ್ಮ ಕ್ಯಾಮ್ರಾಕ್ಕೆ ಸಂಪೂರ್ಣವಾಗಿ ಯಾವ ರೀತಿಯಾಗಿ ತಪಾಸಣೆ ಮಾಡಿದ್ರು ಅನ್ನುವ ದೃಶ್ಯಗಳು ಸಂಪೂರ್ಣವಾಗಿ ಲಭ್ಯವಾಗಿರ್ತಕ್ಕಂಥದ್ದು. ಇದೀಗ ತಾನೇ ಜೈಲಿನ ಒಳಗಡೆ ದರ್ಶನ್ ಅವರ ಪತ್ನಿ ಹೋಗಿದ್ದಾರೆ. ಈಗೇನು ದರ್ಶನ್ ಅವರ ಪತ್ನಿ ಆ ಜೈಲಿನ ಒಳಭಾಗಕ್ಕೆ ಹೋದ್ರು, ಆ ಭಾಗದಲ್ಲಿ ದರ್ಶನ್ ಅವರಿಲ್ಲ. ಆದ್ರೆ ಅಲ್ಲಿ ಹೋಗಿ ಎಂಟ್ರಿಯನ್ನ ಮಾಡ್ತಾರೆ. ಎಂಟ್ರಿ ಮಾಡಿದ ಬಳಿಕ ನೇರವಾಗಿ, ಅಂದ್ರೆ ಮತ್ತೆ ಹೊರಗಡೆ ಬರ್ತಾರೆ. ಅಲ್ಲಿಂದ ನೇರವಾಗಿ ಹೈ ಸೆಕ್ಯೂರಿಟಿ ಸೆಲ್ ಅಂತ ತೆರಳ್ತಾರೆ. ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ದರ್ಶನ್ ಇದ್ದಾರೆ. ಅವರನ್ನ ಬೇರೆ ಕೊಠಡಿಗೆ ಕರೆಸಿ ಅಲ್ಲಿ ಮೀಟ್ ಮಾಡಿಸ್ತಾರ ಅಥವಾ ನೇರವಾಗಿ ಹೈ ಸೆಕ್ಯೂರಿಟಿ ಸೆಲ್ ನಲ್ಲೇ ಮೀಟ್ ಮಾಡ್ತಾರ ಅನ್ನೋದು ಇದೀಗ ಕುತೂಹಲ ಆಗಿರ್ತಕ್ಕಂಥದ್ದು. ಕನಿಷ್ಠ ಅಂದ್ರೂ 1 ತಾಸು ಅವರಿಗೆ ಮಾತನಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಬಹುದು ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ದರ್ಶನ್ ಅವರ ವಕೀಲರು ಕೂಡ ಅವರ ಜೊತೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸೋಮವಾರ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ, ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಪಡೆದು ಆ ಬಳಿಕ ಬೇಲ್ಗೆ ಅಪ್ಲಿಕೇಶನ್ ಹಾಕುವ ಸಾಧ್ಯತೆ ಇರತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ರೇಣುಕಾರಾಧ್ಯ ಮಾಹಿತಿಗಾಗಿ. ಬೆಳಗಿನಿಂದ ಕಾದಿದ್ದ ವಿಜಯಲಕ್ಷ್ಮಿ ಅವರಿಗೆ ಈಗ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಜೈಲಿನ ಹಿರಿಯ ಅಧಿಕಾರಿಗಳು ಇವತ್ತು ಬಂದು ತಪಾಸಣೆಯನ್ನ ನಡೆಸಿದ ನಂತರದಲ್ಲಿ ಅವಕಾಶವನ್ನ ಕೊಡಲಾಗಿರೋದು. 2 ಬ್ಯಾಗು, 1 ಪೇಪರ್ ಬ್ಯಾಗು, ಹಾಗೆ 1 ಡಬ್ಬಿ, ಇಷ್ಟು ದರ್ಶನ್ರನ್ನ ನೋಡ್ಲಿಕ್ಕೆ ಬಂದಿರೋ ವಿಜಯಲಕ್ಷ್ಮಿ ತಂದಿದ್ದಾರೆ. ಅಷ್ಟನ್ನು ಕೂಡ ತಪಾಸಣೆ ನಡೆಸಿ ಒಳಗೆ ಬಿಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಹೇಳ್ತಿದ್ರು ಡ್ರೈ ಫ್ರೂಟ್ಸ್ ಎಲ್ಲ ತಂದಿದ್ದಾರೆ ಅಂತ. ಮನೆ ಊಟಕ್ಕೋಸ್ಕರ ಅರ್ಜಿ ಹಾಕಿದ್ರು, ಊಟ ಅಂತೂ ಸಿಕ್ಕಿಲ್ಲ. ಇನ್ನು ಡ್ರೈ ಫ್ರೂಟ್ಸು ಎಕ್ಸೆಟ್ರಾ ಇದೆಲ್ಲವಂತೂ ಸಿಗ್ತಾ ಇದೆ. ಇದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಬಳ್ಳಾರಿ ಕಾರಾಗೃಹದ ಸಿಬ್ಬಂದಿಗಳು. ಇದ್ರ ಜೊತೆಗೆ ವಕೀಲರು ಕೂಡ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ವಕೀಲರು ಸೋಮವಾರ ಏನು ಚಾರ್ಜ್ ಶೀಟ್ ಸಬ್ಮಿಟ್ ಆಗಬಹುದು ಅನ್ನೋ ಮಾಹಿತಿ ಇದೆ. ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರಬೇಕು ಅನ್ನೋದನ್ನ ಬಹುಶಃ ದರ್ಶನ್ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಲಿದ್ದಾರೆ. ವಿಜಯಲಕ್ಷ್ಮಿ ಹಾಗೆ ದರ್ಶನ್ ಪರ ವಕೀಲರು ಇಬ್ಬರು ಕೂಡ ಇವತ್ತು ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ದರ್ಶನ್ರ ಭೇಟಿಗೆ ಆಗಮಿಸಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯ. ಒಂದ್ ಕಡೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ದರ್ಶನ್ ಎಂಟ್ರಿ ಕೊಟ್ಟ ಸಂದರ್ಭದ್ದು, ಇದೀಗ ಅದೇ ಜೈಲ್ಗೆ ದರ್ಶನ್ರನ್ನ ನೋಡೋ ಸಲುವಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ ಸಂದರ್ಭದ ದೃಶ್ಯ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಬಳ್ಳಾರಿ ಜೈಲಿಗೆ ದರ್ಶನ್ ಎಂಟ್ರಿ ಕೊಟ್ಟ ಸಂದರ್ಭದ್ದು, ಮತ್ತೊಂದು ಕಡೆಯಲ್ಲಿ ಇದೇನು ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ, ವಿಜಯಲಕ್ಷ್ಮಿ ಅವರು ದರ್ಶನ್ ಭೇಟಿಗೆ ಬಂದ ಸಂದರ್ಭದ ದೃಶ್ಯ. 1 ಗಂಟೆಗಳ ಕಾಲ ಮಾತುಕತೆಗೆ ಅವಕಾಶ ಸಿಗೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ.
ಲಾಯರ್ ಜೊತೆ ಬಂದಿದ್ದಾರೆ. ಸೋಮವಾರ ಇನ್ ಕೇಸ್ ಏನಾದರೂ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದ್ದೆ ಆದಲ್ಲಿ ಕಾನೂನು ಹೋರಾಟ ಹೇಗಿರಬೇಕು ಅನ್ನೋದರ ಬಗ್ಗೆ ಕೂಡ ಮಾತುಕತೆಯನ್ನು ನಡೆಸೋ ಸಾಧ್ಯತೆ ಇದೆ. ಮಗ ವಿನೀಶ್ ಕೂಡ ಬರಬಹುದು ಅನ್ನೋ ಅಂದಾಜಿತ್ತು, ಆದರೆ ದೃಶ್ಯದಲ್ಲಿ ಮಗ ಕಾಣ್ತಾ ಇಲ್ಲ. ಸೊ ವಿಜಯಲಕ್ಷ್ಮಿ ಒಬ್ಬರೇ ಬಂದಂಗೆ ಕಾಣ್ತಾ ಇದೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿದ್ದಾಗಲೂ ಕೂಡ ಪ್ರತಿ ವಾರ ಭೇಟಿಗೆ ಬರ್ತಾ ಇದ್ರು ವಿಜಯಲಕ್ಷ್ಮಿ ಅವರು. ಇದೀಗ ದೂರದ ಬಳ್ಳಾರಿಗೆ ಶಿಫ್ಟ್ ಮಾಡಿದ ಮೇಲೆ ಕೂಡ ಅಲ್ಲಿಗೂ ಆಗಮಿಸಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ.